ಎಲ್ಲೋ ಎಲ್ಲರಿಗೂ ನಮಸ್ಕಾರ. ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಘು ಮತ್ತು ಝಾನ್ಸಿ ಹೊರಗಡೆ ಹೋದಾಗ ರಾಘುನ ಜೇಬಿನಿಂದ ಪರ್ಸ್ ಕೆಳಗೆ ಬೀಳ್ತದೆ. ಅದನ್ನು ನೋಡದೆ ರಾಘು ಕಾರ್ನಲ್ಲಿ ಹೋಗಿ ಕೂತ್ಕೋತಾನೆ. ಆಗ ಪರ್ಸನ್ನು ಇಬ್ಬರು ವ್ಯಕ್ತಿಗಳು ನೋಡಿ ಅದರಲ್ಲಿ ಝಾನ್ಸಿ ಫೋಟೋ ಇರೋದು ನೋಡಿ ಅಲ್ಲೇ ಇದ್ದ ಝಾನ್ಸಿ ಕೈಗೆ ಕೊಡ್ತಾ, ಇದು ನಿಮ್ಮ ಗಂಡನ ಪರ್ಸ್ ಬಿದ್ದಿದೆ ತಗೊಳ್ಳಿ ಅಂತ ಕೊಡ್ತಾರೆ. ಆಗ ಝಾನ್ಸಿ ಅವನು ನನ್ನ ಗಂಡ ಅಲ್ಲ, ನನ್ನ ಡ್ರೈವರ್ ಅಂತ ಹೇಳ್ತಾಳೆ. ಆಗ ಅವರು, ಅವನ ಪರ್ಸಲ್ಲಿ ನಿಮ್ಮ ಫೋಟೋ ಇದೆ, ಅದಕ್ಕೆ ನಾವು ನಿಮ್ಮ ಗಂಡ ಅಂತ ಹೇಳಿದೆವು. ಈಗ ಡ್ರೈವರ್ ಕೆಲಸ ಮಾಡಿ ಮುಂದೆ ಇವರಿಗೆ ಸ್ಕೆಚ್ ಹಾಕಿ ಓನರ್ ಆಗ್ತಾರೆ. ಈಗಿನ ಜನನೇ ಹಿಂಗೆ, ಯಾರೂ ನಂಬಕ್ಕೆ ಆಗಲ್ಲ ಅಂತ ಮಾತಾಡ್ತಾ ಹೋಗ್ತಾರೆ. ಆಗ ಝಾನ್ಸಿ ರಾಘುನ ಪರ್ಸ್ನಲ್ಲಿ ತನ್ನ ಫೋಟೋ ಇರೋದನ್ನು ನೋಡ್ತಾಳೆ. ಇತ್ತ ತುಳಸಿ ಝಾನ್ಸಿ ಆಫೀಸಿನಲ್ಲಿರುವ ಶಫಾಲಿಗೆ ಫೋನ್ ಮಾಡಿ, ನಾವು ಅಂದ್ಕೊಂಡಿದ್ದ ಕೆಲಸ ಮುಗೀತಾ, ಝಾನ್ಸಿ ರಾಘುನ ಕಂಪ್ನಿಯಿಂದ ಹೊರಗೆ ಹಾಕಿದ್ಲಾ ಅಂತ ಕೇಳ್ತಾಳೆ. ಆಗ ಶಫಾಲಿ ಆಫೀಸ್ನಲ್ಲಿ ನಡೆದ ಎಲ್ಲ ವಿಷಯವನ್ನು ಹೇಳಿ, ರಾಘು ಅವರು ತಮ್ಮ ಬುದ್ಧಿವಂತಿಕೆಯಿಂದ ಆರೋಪದಿಂದ ತಪ್ಪಿಸಿಕೊಂಡು ನಮ್ಮನ್ನೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಸಿದ್ರು ಮೇಡಮ್. ಅಷ್ಟೇ ಅಲ್ಲ, ಇದರ ಹಿಂದೆ ಯಾರೋ ಇದ್ದಾರೆ ಅಂತ ಒತ್ತಾಯ ಮಾಡಿದರು. ಆದರೆ ನಾನು ನಿಮ್ಮ ಹೆಸರು ಹೇಳದೆ ನನ್ನ ಮನೆ ಸಮಸ್ಯೆ ಸಲುವಾಗಿ ನಾನೇ ಈ ಕೆಲಸ ಮಾಡಿದೆ ಅಂತ ಹೇಳಿದ್ದಾನೆ ಎಂದು ತುಳಸಿ ಮುಂದೆ ಹೇಳ್ತಾಳೆ. ಅದನ್ನು ಕೇಳಿ ತುಳಸಿಗೆ ಬೇಜಾರಾಗಿ ಮತ್ತೆ ತುಳಸಿ ಪ್ರಣವ್ ಸೇರಿ ಆ ರಾಘವೇಂದ್ರನ ಹೇಗೆ ಕಂಪನಿಯಿಂದ ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡ್ತಾರೆ. ಝಾನ್ಸಿ ರಾಘುಗೆ ಏನು ಕೇಳದೆ ಸಿಟ್ಟಿನಿಂದ ಪರ್ಸನ್ನು ತಂದು ರಾಘು ಕೈಗೆ ಕೊಟ್ಟು ಕಾರ್ನಲ್ಲಿ ಕೂತ್ಕೋತಾಳೆ. ದಾರಿಯಲ್ಲಿ ಝಾನ್ಸಿ ಎಳೆನೀರು ಕುಡಿಯಲು ಕಾರು ನಿಲ್ಲಿಸಲು ಹೇಳ್ತಾಳೆ. ಆಗ ರಾಘು, ರಾಯ್ಗೆ ಇದು ನಾವು ಯಾವಾಗಲೂ ಎಳೆನೀರು ಕುಡಿತಿದ್ದ ಹಳೆಯ ಅಂಗಡಿ. ಹಿಂದೆ ಮೇಡಮ್ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಆಗ ನಾನು ಎಷ್ಟು ಬೇಡವೆಂದರೂ ಕೇಳಿದೆ. ಮೇಡಮ್ನೇ ನಾವಿಬ್ಬರು ಸೇರಿ 2 ಪೈಪ್ಗಳಿಂದ ಒಂದೇ ಎಳೆನೀರಲ್ಲಿ ಹಾಕಿ ಎಳೆನೀರು ಕುಡಿಯುವಂತೆ ಮಾಡಿದ್ರು ಅಂತ ಹೇಳಿ ರಾಘು ಎಳೆನೀರು ಅಂಗಡಿಯವನ ಹತ್ತಿರ ಬರ್ತಾನೆ. ಆಗ ಅವನು ರಾಘವೇಂದ್ರನು, ಏನು ಸರ್ ಚೆನ್ನಾಗಿದ್ದೀರಾ? ನಾನು ಇದ್ದಂಗೆ ಇದ್ದೀನಿ, ಆದರೆ ನೀವು ಮತ್ತು ಮೇಡಮ್ ಇಬ್ಬರು ಹೇಗೆ ಬದಲಾಗಿದ್ದೀರಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಝಾನ್ಸಿ ಬಂದಿದ್ದ ನೋಡಿ ಅವಳಿಗೂ ಕೂಡ ಹಿಂದೆ ಪರಿಚಯ ಇದ್ದವರ ಹಾಗೆ ಅವಳನ್ನು ಮಾತಾಡಿಸ್ತಾನೆ. ಆಗ ಝಾನ್ಸಿ ಸಿಟ್ಟಿನಿಂದ, ನಿನ್ನ ಮಾತನ್ನು ನಿಲ್ಲಿಸು, ಮೊದಲು ಎಳ್ನೀರು ಕೊಡು ಅಂತ ಹೇಳ್ತಾಳೆ. ಆಗ ಅವನು ಒಂದೇ ಎಳ್ನೀರಲ್ಲಿ 2 ಸ್ಟ್ರಾಗಳನ್ನು ಹಾಕಿ ಕೊಟ್ಟಿದ್ದನ್ನು ನೋಡಿ ಝಾನ್ಸಿ, ಯಾಕೆ ಒಂದೇ ಎಳ್ನೀರಿಗೆ 2 ಸ್ಟ್ರಾಗಳನ್ನು ಹಾಕಿದ್ದಿ ಅಂತ ಸಿಟ್ಟಿನಿಂದ ಕೇಳ್ತಾಳೆ. ಆಗ ಅವನು, ನೀವಿಬ್ಬರು ಗಂಡ ಹೆಂಡತಿ ಅಲ್ವಾ, ಹಿಂದೆ ಬಂದಾಗ ನೀವೇ ಈ ರೀತಿ ಕೇಳಿ 2 ಸ್ಟ್ರಾಗಳನ್ನು ಹಾಕ್ಕೊಂಡು ನೀವಿಬ್ಬರು ಕೂಡಿ ಎಳ್ನೀರು ಕುಡಿದಿದ್ರಿ, ಅದಕ್ಕೆ ಹಾಗೆ ಹೇಳಿದೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಝಾನ್ಸಿ ಗೊಂದಲಕ್ಕೊಳಗಾಗ್ತಾಳೆ. ಇತ್ತ ರಾಮಾಚಾರಿಯು ಝಾನ್ಸಿ ರಾಘುನನ್ನು ದುಡ್ಡು ಕದ್ದ ಆರೋಪದ ಮೇಲೆ ಹೊರಗೆ ಹಾಕಿದ ವಿಷಯ ಮತ್ತು ರಾಘು ಮತ್ತೆ ಬಂದು ತಾನು ದುಡ್ಡು ಕದ್ದಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದು ಎಲ್ಲವನ್ನು ಚಾರು ಮತ್ತು ಮನೆಯವರ ಮುಂದೆ ಹೇಳಿ, ಒಟ್ನಲ್ಲಿ ರಾಘುನ ಝಾನ್ಸಿಯಿಂದ ದೂರ ಮಾಡಲು ಯಾರೋ ಸಂಚು ಮಾಡ್ತಿದ್ದಾರೆ. ಇದನ್ನೆಲ್ಲ ಝಾನ್ಸಿ ಅತ್ತೆ ತುಳಸಿಯವರೇ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆದರೆ ರಾಘು ಮದುವೆ ಫೋಟೋ ತೋರಿಸಿ ಅವಳಿಗೆ ನಿಜ ಹೇಳಿ ಇದೆಲ್ಲ ಬಗೆಹರಿಸಬೇಕಂದ್ರೆ ಝಾನ್ಸಿ ಮನಸ್ಥಿತಿ ಸರಿಯಿಲ್ಲ. ಅವಳು ಸತ್ಯವನ್ನು ಡೈಜೆಸ್ಟ್ ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿ ಅವಳು ಇಲ್ಲ. ಅವಳಿಗೆ ಒಮ್ಮೆಲೆ ನಿಜ ಹೇಳಿದರೆ ಅವಳ ಜೀವಕ್ಕೆ ಏನಾದರೂ ಅಪಾಯ ಆದೀತು ಅಂತ ಡಾಕ್ಟ್ರು ಹೇಳಿದ್ದಾರಂತೆ. ಅದಕ್ಕೆ ರಾಘು ಅವಳಿಗೆ ನಿಜ ಹೇಳ್ತಿಲ್ಲ. ಅವಳಿಗಾಗಿ ನಾನು ಎಷ್ಟು ದಿನ ಆದರೂ ಕಾಯ್ತೀನಿ, ಬಹಳ ಎಚ್ಚರಿಕೆಯಿಂದ ಅವಳು ನನ್ನನ್ನು ಒಪ್ಕೊಳ್ಳುವಂತೆ ಮಾಡ್ತೀನಿ ಅಂತ ರಾಘು ಹೇಳಿದ್ದಾನೆ ಎಂದು ಹೇಳ್ತಾನೆ. ಆಗ ರಾಮಾಚಾರಿಯು, ತಾಯಿ ಜಾನಕಿ ಇದನ್ನು ಹೀಗೆ ಹೇಳ್ಕೊಂಡು ಹೋದಷ್ಟು ಇನ್ನಷ್ಟು ಅಪಾಯಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುತ್ತೆ, ಮತ್ತಷ್ಟು ಸಮಸ್ಯೆಗಳು ಹುಟ್ಕೊಳ್ತವೆ. ಇವರನ್ನು ದೂರ ಮಾಡೋಕ್ಕೆ ಪ್ರಯತ್ನ ಮಾಡಿದವರಿಗೆ ಅನುಕೂಲ ಮಾಡಿಕೊಟ್ಟಂತೆ ಆಗ್ತದೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಆದಷ್ಟು ಬೇಗ ಝಾನ್ಸಿಗೆ ಸತ್ಯ ಗೊತ್ತಾಗಬೇಕು ಮತ್ತು ಅವಳಿಗೆ ಏನೂ ಆಗಬಾರ್ದು ಅಂತ, ಆ ಥರ ನಾವಿಬ್ಬರು ಸೇರಿ ಏನಾದರೂ ಮಾಡಬೇಕು ಅಂತ ಚಾರುಗೆ ಹೇಳ್ತಾನೆ. ಇತ್ತ ಎಳ್ನೀರು ಅಂಗಡಿಯವನು ಹೇಳಿದ್ದನ್ನು ಕೇಳಿ ಝಾನ್ಸಿ ಗೊಂದಲದಲ್ಲಿರುವಾಗ ಅನಿತಾ ಅವಳಿಗೆ ಫೋನ್ ಮಾಡ್ತಾಳೆ. ಆಗ ಝಾನ್ಸಿ, ಯಾಕೆ ಅನಿತಾ, ಮತ್ತೆ ಆ ರಾಘು ನಿನಗೇನಾದರೂ ತೊಂದರೆ ಕೊಟ್ಟನಾ ಅಂತ ಕೇಳ್ತಾಳೆ. ಆಗ ಅನಿತಾ, ಈಗ ಅವನು ನನಗೆ ಯಾವ ತೊಂದರೆನೂ ಕೊಟ್ಟಿಲ್ಲ, ಈಗ ಅವನು ನಿಮ್ಮ ಹಿಂದೆ ಬಿದ್ದಿದ್ದಾನೆ, ಅವನು ಏನೇನೋ ಪ್ಲ್ಯಾನ್ ಮಾಡಿ ನಿಮ್ಮನ್ನು ಪಡೆದುಕೊಳ್ಳುವುದರಲ್ಲಿ ಇದ್ದಾನೆ. ಅವನು ಸಾಮಾನ್ಯದವನು ಅಲ್ಲ, ಅವನು ಯಾರನ್ನು ಹೇಗೆ ಬುಟ್ಟಿಗೆ ಹಾಕೋಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅವನು ಯಾರನ್ನು ಬೇಕಾದರೂ ನಂಬೋ ಹಾಗೆ ಮಾಡ್ತಾನೆ, ಹೆಣ್ಮಕ್ಳನ್ನು ಉಳಿಸ್ಕೊಳ್ಳೋಕ್ಕೆ ಹೇಗೆ ಬೇಕೋ ಹಾಗೆ ಕಟ್ಟುಕತೆ ಕಟ್ತಾನೆ. ನೀವು ಅವನ ವಿಷಯದಲ್ಲಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತಾಳೆ. ಆಗ ಝಾನ್ಸಿ, ಡೋಂಟ್ ವರಿ ಅನಿತಾ, ಅವನು ಈಗ ಸಿಕ್ಕಿಬಿದ್ದಿರೋದು ಈ ಝಾನ್ಸಿ ಕೈಯಲ್ಲಿ, ಅವನು ನನ್ನನ್ನು ಏನೂ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಇತ್ತ ಪ್ರಣವ್ ರೌಡಿಗಳನ್ನು ಕರೆಸಿ ಅವರಿಗೆ ಹಣ ಕೊಟ್ಟು, ನಾನು ಝಾನ್ಸಿ ಎನ್ನುವ ಹುಡುಗಿಯನ್ನು ಇಂಪ್ರೆಸ್ ಮಾಡಬೇಕು, ಅದಕ್ಕೆ ನೀವು ಜಸ್ಟ್ ಝಾನ್ಸಿಯನ್ನು ಕಿಡ್ನಾಪ್ ಮಾಡಿದಂತೆ ಮಾಡಬೇಕು, ನಾನು ಬಂದು ನಿಮ್ಮನ್ನು ಹೊಡೆದು ಅವಳನ್ನು ಬಿಡಿಸುತ್ತೇನೆ, ಆಮೇಲೆ ಅವಳಿಗೆ ನನ್ನ ಮೇಲೆ ಲವ್ ಆಗ್ತದೆ ಅಂತ ಹೇಳ್ತಾನೆ. ಮತ್ತು ಅವಳು ನಾಳೆ ಬೆಳಗ್ಗೆ ಜಾಗಿಂಗ್ಗೆ ಬರ್ತಾಳೆ. ಆಗ ನೀವು ಕಿಡ್ನಾಪ್ ಮಾಡಬೇಕು ಅಂತ ಮುಂದೆ ಏನು ಮಾಡಬೇಕೆಂಬುದು ಸರಿಯಾಗಿ ರೌಡಿಗಳಿಗೆ ವಿವರಿಸಿ ಹೇಳ್ತಾನೆ.
ಈತ ಝಾನ್ಸಿ ಅನಿತಾ ಜೊತೆ ಫೋನಲ್ಲಿ ದೂರ ನಿಂತು ಮಾತಾಡ್ತಿರುವಾಗ ಎಳ್ನೀರು ಅಂಗಡಿಯವನು ಯಾಕೆ ಸರ್ ಮೇಡಮ್ಗೆ ಹಾಗೆ ಮಾತಾಡ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ರಾಘು ಈಗ ಮೇಡಮ್ ಮೊದಲಿನ ಥರ ಇಲ್ಲ, ಅವರಿಗೆ ಆಕ್ಸಿಡೆಂಟ್ ಆಗಿ ಅವರಿಗೆ ಹಿಂದಿದ್ದೆಲ್ಲ ಮರೆತು ಹೋಗಿದೆ ಅಂತ ಹೇಳ್ತಾನೆ. ಆಗ ಝಾನ್ಸಿ ಬಂದು ಎಳ್ನೀರು ಅಂಗಡಿಯವನ ಹತ್ತಿರ ಬಂದು ಏನಂದೆ ನೀನು ಅಂತ ಸಿಟ್ಟಿನಿಂದ ಅವನಿಗೆ ಹೊಡೆಯಲು ಹೋಗ್ತಾಳೆ. ಆಗ ಅಂಗಡಿಯವನು ಕ್ಷಮಿಸಿ ಮೇಡಮ್, ಬೇರೆಯವರಿಗೆ ಹೇಳುವ ರೀತಿ ನಿಮಗೂ ಹೇಳಿದೆ, ತಪ್ಪಾಯಿತು ಅಂತ ಹೇಳ್ತಾನೆ. ಆಗ ಝಾನ್ಸಿ ಕಸ್ಟಮರ್ ಏನು ಕೇಳ್ತಾರೆ ಅಷ್ಟು ಮಾತ್ರ ಕೊಡಬೇಕು, ಇಲ್ಲಿದ್ದೆಲ್ಲ ಅಧಿಕ ಪ್ರಸಂಗತನ ಮಾತಾಡಬಾರ್ದು ಅಂತ ಅವನಿಗೆ ಎಚ್ಚರಿಸಿ ರಾಯ್ಗೆ ದುಡ್ಡು ಕೊಟ್ಟು ಬಾ ಅಂತ ಹೇಳಿ ಅಲ್ಲಿಂದ ಹೋಗಿ ಕಾರ್ನಲ್ಲಿ ಕುಳಿತು ರಾಘು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೆಯಾ, ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.